ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ವ್ಲಾಗ್. ಇವತ್ತು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫುಲ್ ಡೇ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಕೆಲಸ ಇದೆ. ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತುಕತೆ ಮಾಡಿಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ನನ್ನ ಮಗಳು ನನ್ನ ಬರ್ತಡೇ ಕೊಟ್ಟಿದ್ದಂಥ ಈ ಮಂಡಲ ಆರ್ಟ್ನ ನೀವೆಲ್ಲರೂ ನೋಡಿದ್ರಿ. ಇದನ್ನು ನಾನು ಸರಿಯಾಗಿ ಒಂದು ಕಡೆ ಪ್ಲೇಸ್ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ಜಾಗನೇ ಇಲ್ಲ, ಎಲ್ಲೂ ಜಾಗ ಇರಲಿಲ್ಲ. ಸುಮಾರು ಈಗಾಗಲೇ 20 ದಿವಸ ಆಯ್ತಾ ಬಂತಿದ್ದನ್ನು ಕೊಟ್ಟು ಹೀಗೆ ಇಟ್ಟಿದ್ದೆ. ನೋಡಿ, ಎಲ್ಲ ಕಡೆ ಎಲ್ಲ ವಾಲ್ ಕೂಡ ಫುಲ್ ಆಗೋಗಿದೆ, ಎಲ್ಲೂ ಕೂಡ ಜಾಗ ಇರಲಿಲ್ಲ. ಬೆಡ್ರೂಮಲ್ಲೆಲ್ಲ ಹಾಕೋದಕ್ಕೆ ನನಗಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಇದು ಎಂಟ್ರೆನ್ಸಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೆ. ಸರಿ, ಫೈನಲಿ ನನಗೆ ನನ್ನ ಟಿ ವಿ ಕ್ಯಾಬಿನೆಟ್ ಹಿಂದೆಗಡೆನೇ ಕಾಣಿಸ್ತು. ಸರಿ, ಟಿ ವಿ ಹಿಂದೆನೇ ಇಡೋಣ ಅಂಥೇಳಿ ಇಲ್ಲೇ ಪ್ಲೇಸ್ ಮಾಡ್ತಾಯಿದ್ದೀನಿ. ಜಾಗ ಕೂಡ ಚೆನ್ನಾಗಿದೆ. ಇದನ್ನು ಪ್ಲೇಸ್ ಮಾಡೋಕ್ಕೆ ಅಂಥೇಳಿ ನೋಡಿ ಫ್ಲಿಪ್ಕಾರ್ಟಿಂದ ಈ ಕ್ಲಿಪ್ಸ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಜಸ್ಟ್ ಸ್ಟಿಕ್ ಮಾಡೋದಷ್ಟೇ, ಬೇಕಂದರೆ ಹಾಕ್ಕೋಬೋದು, ಇಲ್ದಿದ್ರೆ ತಗೋಬೋದು. ಯಾವುದೇ ರೀತಿ ಗಮ್ ಎಲ್ಲ ಏನೂ ಇಲ್ಲ. ಇದರಲ್ಲಿ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಇದನ್ನು ತೆಗೆದ್ರೆ ಆಯಿತು. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. 20 ದಿವಸದ ಮುಂಚೆನೇ ಈ ಕೆಲಸ ಮಾಡಿದರೆ ಇಷ್ಟೊತ್ತಿಗೆ ಎಷ್ಟೋ ಚೆನ್ನಾಗಿ ಕಾಣಿಸೋದು. ನಾನು ಇಲ್ಲಾಕಿ ಅಲ್ಲಾಕಿ ಸ್ವಲ್ಪ ಡಸ್ಟು ಕೂಡ ಆಗೋಯ್ತು. ತುಂಬಾ ಬೇಜಾರಾಯಿತು. ಮಗಳು ಪ್ರೀತಿಯಿಂದ ಕೊಟ್ಟಿರೋಂಥ ಗಿಫ್ಟು. ಸರಿ ಅಂಥೇಳಿ ಲೇಟಾಗಾದರೂ ಈಗ ಮಾಡ್ತಾಯಿದ್ದೀನಿ ಫೈನಲಿ. ಅದೇ ಖುಷಿ ನನಗೆ. ಈಗ ನನ್ನ ಬುದ್ಧನ್ನ ಈ ಜಾಗದಲ್ಲಿ ಪ್ಲೇಸ್ ಮಾಡೋಣ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಕ್ಲೀನಾಗಿ ಇಟ್ಟಿದ್ದೀನಿ. ಸ್ಟಿಕ್ ಕೂಡ ಆಗುತ್ತೆ, ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಇದೆ. ಕ್ಲಿಪ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಈಗ ಇಟ್ಟಾಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮನೆ ಎಂಟ್ರೆನ್ಸಲ್ಲೇ ಇಟ್ಟಿರೋದ್ರಿಂದ ಹೊರಗಡೆಯಿಂದ ಯಾರೇ ಮನೆ ಒಳಗಡೆ ಬಂದರೂ ಕೂಡ ಅವರು ಮೊದಲು ಬುದ್ಧನ ನೋಡ್ತಾರೆ, ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂಥೇಳಿ ಇಲ್ಲಿ ಪ್ಲೇಸ್ ಮಾಡಿದೆ. ಈಗ ಬನ್ನಿ, ಊಟದ ಸಮಯ. ಮಧ್ಯಾಹ್ನ ಅಡುಗೆಗೆ ನಾನಿವತ್ತು ಪೆಪ್ಪರ್ ರಸಮ್ ಮಾಡ್ತಾಯಿದ್ದೀನಿ. ಈ ಚಳಿಗೂ ಅದಕ್ಕೂ ಪೆಪ್ಪರ್ ರಸಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪೆಪ್ಪರ್ ರಸಮ್ ಮಾಡೋದಕ್ಕೆ ನಾನೊಂದು 200 ಗ್ರಾಮಷ್ಟು ಬೇಳೆನ ತೊಳೆದು 1-2 ಸಾರಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಸ್ಟೀಮ್ ಮಾಡಿ ಅಡುಗೆ ಮಾಡ್ತಾ ಇರೋದು ಜಾಸ್ತಿ. ರೀಸೆಂಟಾಗಿ ಇಂಡಸ್ ವ್ಯಾಲಿಯಿಂದ ಈ ಸ್ಟೈನ್ಲೆಸ್ ಸ್ಟೀಲ್ ಮಲ್ಟಿ ಕಡಾಯಿ ತೊಗೊಂಡೆ, ನೀವೆಲ್ಲರೂ ನೋಡಿದ್ರಿ. ನೋಡಿ, ಇದರಲ್ಲಿ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಅನ್ನ ಸಾರು ಜೊತೆಗೆ ಒಂದು ಪಲ್ಯ ಅಂತ ಇರಲೇಬೇಕು. ಅದಕ್ಕೆ ಹೆಸರು ಕಾಳು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನಾನು ಇರ್ತಾಯಿತ್ತು. ಈಗ ಸ್ವಲ್ಪ ಮೊಸರನ್ನ ತಿನ್ನೋದನ್ನು ಕಡಿಮೆ ಮಾಡಿದ್ದೀನಿ. ಚಳಿ ಇರೋದ್ರಿಂದ ಸ್ವಲ್ಪ ನನಗೆ ಕಫ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ನೋಡಿ, ಸ್ಟೀಮ್ ಆಗೋಯ್ತು. ಒಂದು 15 ನಿಮಿಷ ಸಾಕು, ಬೇಳೆನೂ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಕಾಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಕಾಳು ನಾನು ಇಟ್ಟು ಒಂದು 7 ನಿಮಿಷ ಆಯಿತು ಅಷ್ಟೇ. ನೋಡಿ, ಕಾಳೆಲ್ಲ ಅಂದರೆ ಪೂರ್ತಿಯಾಗಿ ಬೇಯಿಸ್ಕೊಂಡಿಲ್ಲ, 3/4 ಭಾಗ ಬೇಯಿಸ್ಕೊಂಡಿದ್ದೀನಿ. ಬೇಳೆ ಇನ್ನೊಂದು ಚೂರು ಬೇಯಬೇಕು ಅಂತ ನನಗೆ ಅನ್ನಿಸ್ತು. ಬೇಳೆ ಜೊತೆಗೇ ಇನ್ನೊಂದು 10 ನಿಮಿಷಕ್ಕೆ ಅಂಥೇಳಿ ನಾನು ಅನ್ನಕ್ಕೆಲ್ಲ ಇಟ್ಕೊಳ್ಳೋಣ ಅಂಥೇಳಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾವು ರಾತ್ರಿ ಸಮಯದಲ್ಲೂ ಕೂಡ ಹೆಚ್ಚಾಗಿ ಕಾಳುಗಳು, ಮೊಳಕೆ ಕಾಳುಗಳನ್ನ ತಿನ್ನೋದು ಜಾಸ್ತಿ. ಆದ್ದರಿಂದ ಈಗ ಇದ್ರ ಜೊತೆಗೇ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅನ್ನ ಕೂಡ ಸ್ಟೀಮ್ ಆಗೋಗ್ಬಿಡುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕಾಳುಗಳನ್ನ ಇಟ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೊಂಡು ಊಟ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಾಕ್ಟ್ರು ಕೂಡ ಸ್ಟೀಮ್ ಮಾಡ್ಕೊಂಡು ಊಟ ಮಾಡೋದನ್ನೇ ರೆಕಮೆಂಡ್ ಮಾಡ್ತಾರೆ. ನೋಡಿ, ಈಗ ನಾನು ಅನ್ನಕ್ಕೆ ಇಟ್ಟಿದ್ದೆ. ನೋಡಿ, ಕಾಳೆಲ್ಲ ಹೇಗೆ ಬೆಂದಿದೆ ನೋಡೋಣ. ತುಂಬಾ ಚೆನ್ನಾಗಿ ನೋಡಿ ಕಾಳೆಲ್ಲ ಬೆಂದಿದೆ. ಇದು ಮೊಳಕೆ ಕಾಳು ತುಂಬ ಟೈಮ್ ಹಿಡಿಯೋದಿಲ್ಲ. ನೋಡಿ, ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ವೈಟ್ ರೈಸ್ ನಾನು ಒಬ್ಬಳೇ ತಿನ್ನೋದು ಹೆಚ್ಚಾಗಿ, ಆದರೆ ನಾನು ಇತ್ತೀಚೆಗೆ ಸ್ವಲ್ಪ ವೈಟ್ ರೈಸ್ ಕಡಿಮೆ ಮಾಡಿ ರೆಡ್ ರೈಸ್ ತಿಂತಾಯಿದ್ದೀನಿ. ಇವತ್ತು ವೈಟ್ ರೈಸಿಗೆ ಇಟ್ಕೊಂಡೆ. ಈಗ ನೋಡಿ, ಎಷ್ಟು ಬೇಗ ನನಗೆ ಇದೊಂದು ಪಾತ್ರೆ ಇದ್ದರೆ ಸಾಕು, ಒಂದೇ ಸಾರಿಗೆ ನಾನು ಮಧ್ಯಾಹ್ನದ ಊಟಕ್ಕೆ ಹಾಗೆ ರಾತ್ರಿಗೂ ಕೂಡ ಮಾಡ್ಕೊಂಡ್ಬಿಟ್ಟೆ. ಅಡುಗೆ ಆಗೋಯ್ತು. ಸ್ಟೀಮ್ ಮಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಕೂಡ ಖಂಡಿತ ಒಂದು ವೇಳೆ ಈ ಸ್ಟೈನ್ಲೆಸ್ ಸ್ಟೀಲ್ ಮಲ್ಟಿ ಕಡಾಯಿ ಇಲ್ಲ ಅಂತ ಹೇಳಿದ್ರೆ ನೀವು ಕುಕ್ಕರ್ನಲ್ಲಾದರೂ ಪರವಾಗಿಲ್ಲ, ಸ್ಟೀಮ್ ಮಾಡ್ಕೊಂಡು ಊಟ ಮಾಡಿ. ನಾವು ತರಕಾರಿಗಳನ್ನ, ಕಾಳುಗಳನ್ನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಊಟ ಮಾಡೋವಂಥ ಸಮಯದಲ್ಲಿ ಆ ಇರೋವಂಥ ನ್ಯೂಟ್ರಿಷನ್ ಎಲ್ಲ ಆ ನೀರಿನ ಅಂಶದಲ್ಲೇ ಹೋಗ್ಬಿಡುತ್ತೆ. ಈಗ ಪೆಪ್ಪರ್ ರಸಮ್ ಮಾಡ್ಕೊಳ್ಳೋಕ್ಕೆ ನಾನು ಕಡಾಯಿಗೆ
2 ಟೀ ಸ್ಪೂನ್ ಮೆಣಸು, 2 ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಮೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಗಡಿ, ಕೆಮ್ಮು, ಕಫ ಇತ್ತು ಅಂದರೆ ಕಡಿಮೆ ಆಗುತ್ತೆ. ಈ ಮೆಣಸಿನ ರಸಮ್ ಕುಡಿಯೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನನಗಂತೂ ಮೆಣಸಿನ ರಸಮ್ ತುಂಬಾ ಇಷ್ಟ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಜೀರಿಗೆ ಚಟಪಟ ಅನ್ನೋವರೆಗೂ ಮೆಣಸಿನ ಘಮ ನಿಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಫೈನ್ ಪೌಡ್ರು ಮಾಡ್ಕೊಳ್ತೀನಿ. ಈಗ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 5 ಮೀಡಿಯಮ್ ಸೈಜ್ ನಾಟಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ರಸಮ್ ಸ್ವಲ್ಪ ಹುಳಿ ಆಗಿದ್ದರೆ ರುಚಿಯಾಗಿರುತ್ತೆ. ನಾಟಿ ಟೊಮೆಟೊ ಸ್ವಲ್ಪ ಹುಳಿ ಬರುತ್ತೆ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಈಗ ಇದಕ್ಕೆ ಒಂದು 1/4 ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಬಿಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಾಯ್ತಾ ಬಂತು. ಈಗ ನಾನು ಬೇಯಿಸ್ಕೊಂಡಿರೋವಂಥ ಪಾತ್ರೆನಲ್ಲೇ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ಮಲ್ಟಿ ಕಡಾಯಿ ಕೂಡ ಹೌದು. 6-7 ಜನಕ್ಕಾಗುವಷ್ಟು ಅಡುಗೆ ಇದೊಂದರಲ್ಲೇ ಮಾಡ್ಕೋಬೋದು. ಈಗ ಫ್ರೈ ಮಾಡ್ಕೊಂಡಿರೋಂಥ ಟೊಮೆಟೊನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೈ ತಿರುಗಿಸ್ಕೊಂಡ್ರೆ ಒಂದು 2-3 ಕುದಿ ಬಂತು ಅಂದರೆ ರಸಮ್ ಅಂತೂ ಸೂಪರಾಗಿರುತ್ತೆ. ಪೆಪ್ಪರ್ ರಸಮ್ ಅಂತೂ ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕುದಿ ಬರ್ತಾ ಇದೆ. ನಾನು ಪೆಪ್ಪರ್ದು ಏನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ ಪೆಪ್ಪರ್ ಹಾಕಿದ್ಮೇಲೆ ಅದ್ರ ಘಮನೇ ಚೇಂಜ್ ಆಗೋಗುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗೋಯ್ತು ರಸಮ್ದು. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಪೆಪ್ಪರ್ ರಸಮ್. ನೀವು ಕೂಡ ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಪಲ್ಯ ಮಾಡ್ಕೊಳ್ಳೋಕ್ಕೆ ಹೆಸರು ಕಾಳನ್ನ ಬೇಯಿಸ್ಕೊಂಡಲ್ಲ, ಸ್ವಲ್ಪ ಒಗ್ಗರಣೆ ಕೊಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಕಾಳುಗಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಆದ್ದರಿಂದ ಹೆಚ್ಚಾಗಿ ನಾನು ಕಾಳುಗಳನ್ನೇ ತಿನ್ನೋದು ಜಾಸ್ತಿ. ಈಗ ಇದಾಗಿದೆ. ಇದಕ್ಕೀಗ ನಾನು ಹೆಸರು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹೆಸರು ಕಾಳು ಪಲ್ಯ ಕೂಡ ಆಯಿತು, ರಸಮ್ ಕೂಡ ಆಯಿತು, ರೈಸ್ ಕೂಡ ಆಯಿತು. ನಂದು ಮಧ್ಯಾಹ್ನದ ಅಡುಗೆ ಎಲ್ಲ ಆಗೋಯಿತು. ಈಗ ಊಟ ಮಾಡೋದು ಒಂದೇ ಬಾಕಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಕಾಳು ಹೆಚ್ಚಾಗಿ ತಿನ್ನಬೇಕು. ಮಧ್ಯಾಹ್ನದ ಊಟ ಚೆನ್ನಾಗಿ ಮಾಡಬೇಕು. ರಾತ್ರಿ ಸ್ವಲ್ಪ ಕಡಿಮೆ ಊಟ ಮಾಡಿದ್ರೂ ಕೂಡ ಪರವಾಗಿಲ್ಲ. 1-2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಬಿಳಿ ಭಾಗ ಒಳ್ಳೆಯದು ಆರೋಗ್ಯಕ್ಕೆ. ಮೊಟ್ಟೆ ಎಲ್ಲೋ ಭಾಗ ಏನು ಬರುತ್ತೆ ಅದಷ್ಟಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ. ಅದನ್ನು ನಾನು ಎಲ್ಲೋ ಭಾಗನ ತಿನ್ನೋದಿಲ್ಲ. ಈಗ ಇದಕ್ಕೆ ವೈಟ್ ರೈಸ್ ಹಾಕ್ಕೊಂಡು ರಸಮ್ ಹಾಕ್ಕೊಂಡಿದ್ದೀನಿ. ಸೂಪರಾಗಿದೆ ರಸಮ್ ಅಂತೂ. ಊಟ ನೋಡ್ತಾ ಇದ್ರೇ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿದೆ. ಬೇಗ ಈಗ ಊಟ ಮಾಡಿಬಿಡೋಣ ಬನ್ನಿ. ಊಟ ಎಲ್ಲ ಮುಗಿದ್ಮೇಲೆ ನಿಮ್ಮ ಜೊತೆ ಒಂದಷ್ಟು ಮಾತುಕತೆ ಮಾತಾಡೋದಿದೆ. ಖಂಡಿತ ಮಾತಾಡ್ತೀನಿ. ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಮುಂದಿನ ವೀಡಿಯೋಗಳಲ್ಲಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಈಗ ಬಿಸಿ ರಸಮ್ ಊಟ ಮಾಡ್ತಾಯಿದ್ದೀನಿ. ಸ್ವರ್ಗ ಕಣ್ರಿ. ರಸಮ್, ತಿಳಿ ರಸಮ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕೂಡ ಕುಡಿತೀನಿ. ನಂಗೆ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಅಂತ ಕೂಡ. ಈಗ ಊಟ ಎಲ್ಲ ಆಯಿತು. ಊಟ ಆಗಿದ ತಕ್ಷಣ ನಾನು ಆಗಿಂದಾಗಲೇ ಬಿದ್ದಿದ್ದ ಪಾತ್ರೆಗಳನ್ನೆಲ್ಲ ಆಗಲೇ ತೊಳ್ಕೊಂಡು ಬಿಡ್ತೀನಿ. ನಾನು ಸಿಂಕಲ್ಲಿ ಸೇರಿಸ್ಕೊಳ್ಳಲ್ಲ. ಸೇರಿಸ್ಕೊಂಡಷ್ಟು ಸುಮಾರು ಗಂಟೆಗಟ್ಟಲೆ ನಿಂತ್ಕೋಬೇಕು. ನನಗೆ ಪಾದಗಳು ತುಂಬಾ ನೋವು ಬರುತ್ತೆ. ಆದ್ದರಿಂದ ಊಟ ಆಗಿದ ತಕ್ಷಣ ತೊಳೆದು ಎತ್ತಿಟ್ಬಿಡ್ತೀನಿ. ನೀರೆಲ್ಲ ಎಳ್ದಿರುತ್ತೆ. ಅದಾದ ನಂತರ ಕೆಲವು ಟೈಮ್ ಒರೆಸಿ ಎತ್ತಿಡ್ತೀನಿ, ಕೆಲವು ಟೈಮ್ ನೀರೇ ಇರಲ್ಲ, ಆಗ ಹಾಗೆ ಎತ್ತಿಟ್ಬಿಡ್ತೀನಿ. ಈಗ ಪಾತ್ರೆನೆಲ್ಲ ತೊಳೆದಿದ್ದಾಯಿತು. ಈಗ ಪಾತ್ರೆ ಕೆಲಸ ಆಯಿತು. ಆಗಿಂದಾಗಲೇ ಕಿಚನ್ ಕ್ಲೀನ್ ಆಗೋಯಿತು ಅಂದರೆ ಒಂಥರ ಸಮಾಧಾನ ಅನಿಸುತ್ತೆ. ಮನೆ ಕ್ಲೀನಾಗಿರಬೇಕು ಅಂಥೇಳಿ. ನಂದು ಯಾವಾಗೂ ಇದೇ ಅಭ್ಯಾಸ. ನನಗಾಗಿಂದಾಗಲೇ ಎಲ್ಲ ಕ್ಲೀನ್ ಆಗಿಬಿಡಬೇಕು. ಹಾಗೇ ಇಟ್ಕೊಂಡು ಕೂತ್ಕೊಂಡ್ರೆ ನನಗೆ ಸರಿ ಬರಲ್ಲ. ಆದ್ದರಿಂದ ಎಲ್ಲ ಆನ್ ಟೈಮ್ ಮಾಡ್ಕೊಂಡು ಬಿಡ್ತೀನಿ. ನಿಮಗೂ ಯಾರ್ಯಾರಿಗೆಲ್ಲ ಈ ಅಭ್ಯಾಸ ಇದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಿಂಕ್ ಮಾತ್ರ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಅದೇನೋಪ್ಪ ತುಂಬಾ ಗಲೀಜು ಆಗ್ತಾನೆ ಇರುತ್ತೆ. ಹೆಂಗೆ ಕ್ಲೀನ್ ಮಾಡೋದಂತಲೇ ಗೊತ್ತಿಲ್ಲ. ಸಿಗೋ ಟೈಮೆಲ್ಲ ನನಗೆ ಅರ್ಧ ಅಡುಗೆ ಮನೆಯಲ್ಲೇ ಹೊರಟೋಗ್ಬಿಡುತ್ತೆ. ಈ ಅಡುಗೆ ಮನೆ ಕೆಲಸ ಲೈಫ್ ಲಾಂಗ್ ನಾವು ಹೆಂಗಸ್ರಿಗೆ ತಪ್ಪಿದ್ದೇ ಅಲ್ವೇನೋ ಅನ್ನಿಸ್ಬಿಡುತ್ತೆ. ಅಷ್ಟು ಕೆಲಸ ಇದ್ದೇ ಇರುತ್ತೆ. ಈಗ ಸಿಂಕೆಲ್ಲ ಕ್ಲೀನ್ ಆಯಿತು. ಈಗ ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು. ನೋಡಿ, ಇದು ರೇಷನ್ ಅಕ್ಕಿ. ಇದು
ಆ್ಯಕ್ಚುಲಿ ನನ್ನ ಹತ್ರ APL ಕಾರ್ಡ್ ಇದೆ, ಆದರೆ ನಾನು ಇಲ್ಲಿವರೆಗೂ ರೇಷನ್ಗೆ ಹೋಗಿ ನಿಂತೋಳೆ ಅಲ್ಲ, ನನ್ನ ಕೈನಲ್ಲಿ ನಿಲ್ಲಕ್ಕಾಗಲ್ಲ. ತುಂಬಾ ರಶ್ ಇರುತ್ತೆ. 1-2 ಸಾರಿ ಹೋಗಿದ್ದೆ, ಒಂದು 10 ವರ್ಷದ ಹಿಂದೆ ಅನಿಸುತ್ತೆ. 1-2 ಸಾರಿ ಹೋಗಿದ್ದೆ. ಆ ರಶಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಸುಮಾರು ಹೊತ್ತು ಕಾಯಿಸ್ತಾರೆ. ಆದ್ದರಿಂದ ನಾನು ಹೋಗೋದೇ ಬಿಟ್ಬಿಟ್ಟಿದ್ದೆ. ನಮ್ಮ ದೊಡ್ಡಮ್ಮ ಪಾಪ ನನಗೋಸ್ಕರ ಹೋಗಿ ಅಕ್ಕಿ ತೊಗೊಂಡು ಬಂದು ಕೊಡ್ತಾರೆ. ಅವರು ಕೂಡ ಅಕ್ಕಿ ತೊಗೊಳ್ಳೋದಿಲ್ಲ, ಆದರೆ ನನಗೋಸ್ಕರ ಹೋಗಿ ತೊಗೊಂಡು ಬಂದು ಕೊಡ್ತಾರೆ. ನಾನು ಇದರಲ್ಲಿ ಅಕ್ಕಿ ಹಿಟ್ಟೆಲ್ಲ ಮಾಡ್ಕೊಳ್ತೀನಿ. ಹಾಗೆ ಗುಡ್ಡುಗೂ ಕೂಡ ಇದರಲ್ಲೇ ಅನ್ನ ಮಾಡ್ತೀನಿ. ದೋಸೆಗೆ, ಇಡ್ಲಿಗೆಲ್ಲ ಈ ಅಕ್ಕಿನ ಕೂಡ ಒಂದೊಂದು ಪಾವು ಬಳಸ್ಕೊಳ್ತೀನಿ. ಡಿಪೋ ಅಕ್ಕಿಗಳನ್ನ ನಾವು ಒಂದು 10 ಸಾರಿನಾದರೂ ತೊಳ್ಕೊಬೇಕಾಗತ್ತೆ. ಅಷ್ಟು ಧೂಳು ಡಸ್ಟ್ ಇರುತ್ತೆ. ಒಂದು ಸ್ವಲ್ಪ ಕ್ಲೀನ್ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಕೆಲವು ಟೈಮು ತುಂಬಾ ಚೆನ್ನಾಗಿರುವಂಥ ಅಕ್ಕಿ ಬಂದಿರುತ್ತೆ, ಇನ್ನು ಕೆಲವು ಟೈಮು ಅಕ್ಕಿ ಅಷ್ಟಾಗಿ ಚೆನ್ನಾಗೇ ಇರೋದಿಲ್ಲ. ಅಕ್ಕಿನೆಲ್ಲ ಚೆನ್ನಾಗಿ ತೊಳೆದು ಈ ಅಕ್ಕಿ ನೀರನ್ನು ನಾನು ಅಕ್ಕಿ ತೊಳ್ಕೊಂಡಿರೋಂಥ ನೀರನ್ನು ಗಿಡಗಳಿಗೆ ಹಾಕ್ಕೊಳ್ತೀನಿ. ಈಗ ಇದನ್ನು ಒಂದು ಬಟ್ಟೆ ಸುತ್ತಿ ಎತ್ತಿಟ್ರೆ ನೀರೆಲ್ಲ ಸೋರಿರುತ್ತೆ, ಆಮೇಲೆ ಒಣಗಾಕೊಳ್ಳೋಕೆ ಈಸಿ ಆಗುತ್ತೆ ಅಂಥೇಳಿ ನಾನು ಈ ಮೆಥಡ್ ಮಾಡ್ತೀನಿ. ಈಗ ರಾಗಿ ತೊಳ್ಕೊಳ್ತಾ ಇದ್ದೀನಿ. ರಾಗಿ ಒಂದು 5 kg ಅಷ್ಟು ಮಾತ್ರ ತೊಗೊಂಡು ಬರ್ತೀವಿ ತಿಂಗಳಿಗೆ. ಹೆಚ್ಚಾಗಿ ರಾಗಿ ಮುದ್ದೆ ಮಾಡೋದು ಕಡಿಮೆ. ನೋಡಿ, ಇದು ಅಂಗಡಿಯಿಂದ ತೊಗೊಂಡು ಬಂದಿರುವಂಥ ಕ್ಲೀನಿಂಗ್ ರಾಗಿನ ಮಾತ್ರ ಚೆನ್ನಾಗಿ ತೊಳ್ಕೊಂಡೇ ನಾವು ಅಡುಗೆ ಮಾಡ್ಕೋಬೇಕು. ನೋಡಿ, ನಾನು ರಾಗಿ ತೊಳಿದಿರ ನಾನು ರಾಗಿ ಹಿಟ್ಟನ್ನು ಮಾಡಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ರೆಡಿಮೇಡ್ ಹಿಟ್ಟನ್ನು ಕೂಡ ತೊಗೊಂಡು ಬರೋದೇ ಇಲ್ಲ. ನೋಡಿ, ಇದು ಕ್ಲೀನಿಂಗ್ ರಾಗಿ ಅಂತ ಹೆಸರಿದಕ್ಕೆ. ಸುಮಾರು ರಾಗಿನಂತೂ ಒಂದು 5 ಸಾರಿ ತೊಳಿಬೇಕು. ನೀರಲ್ಲಿ ನೋಡಿ ಎಷ್ಟು ಕೊಳೆ ಇದೆ. ಸೊ ನಾನು ರಾಗಿ ತೊಳೆದೇನೆ ನಾನು ಹಿಟ್ಟು ಮಾಡಿಸ್ಕೊಳ್ಳೋದು. ಈಗ ನೋಡಿ, ಮೊದಲನೇ ಸಾರಿಗೆ ಸಿಕ್ಕಾಬಟ್ಟೆ ಇತ್ತು. ಈಗ 5ನೇ ಸಾರಿಗೆ ನೋಡಿ ಈ ರೀತಿ ಆಗಿದೆ. ರಾಗಿನೆಲ್ಲ ತೊಳ್ಕೊಂಡೇ ಮಾಡ್ಕೋಬೇಕು. ನಾನು ಯಾವುದೂ ರೆಡಿಮೇಡ್ ತೊಗೊಂಡು ಬರೋದು ತುಂಬಾ ಕಡಿಮೆ. ನಾನೇ ಎಲ್ಲ ತೊಗೊಂಡು ಬಂದು ತೊಳೆದು ಒಣಗಿಸಿ ಮಾಡಿಸ್ಕೊಂಡ್ರೆ ನನಗೊಂಥರ ಸಮಾಧಾನ. ಈಗ ರಾಗಿನೂ ಕೂಡ ಎಲ್ಲ ನೀರನ್ನೆಲ್ಲ ಸೋಸ್ಕೊಂಡಿದ್ದೀನಿ. ಇದು ಕ್ಲೀನಿಂಗ್ ರಾಗಿ ಆಗಿದೆ, ಏನು ಕಲ್ಲು ಮಣ್ಣೆಲ್ಲ ಏನಿಲ್ಲ. ಒಂದು ಸಾರಿ ಜರಡಿ ಹಿಡ್ಕೊಳ್ಳೋದು ನಾನು ಹಿಡ್ಕೊತೀನಿ, ಆಮೇಲೆ ಮಿಲ್ ಮಾಡಿಸ್ತೀನಿ. ಈಗ ಕಡಲೆಬೇಳೆ ನಾನು ಒಂದು 2 kg ಅಷ್ಟು ಕಡಲೆಬೇಳೆ ತರ್ತೀನಿ ಪ್ರತಿ ತಿಂಗಳು ಕೂಡ. ನಾನು ಸ್ನಾನಕ್ಕೆಲ್ಲ ಹೆಚ್ಚಾಗಿ ಕಡಲೆ ಹಿಟ್ಟನ್ನು ಬಳಸ್ತೀನಿ. ಕಡಲೆ ಹಿಟ್ಟು ಹಚ್ಚಿ ಸ್ನಾನ ಮಾಡಿದ್ಮೇಲೆ ಸ್ಕಿನ್ನೆಲ್ಲ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಅಡುಗೆಗೂ ಕೂಡ ತುಂಬಾ ಒಳ್ಳೆಯದು. ನಾವೇ ತಂದು ತೊಳೆದು ಒಣಗಿಸಿ ಮಾಡೋದ್ರಿಂದ ಹಿಟ್ಟು ಹೇಗೆ ಮಾಡಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈಗೆಲ್ಲ ನಿಮಗೆ ಗೊತ್ತಾಗೋಗಿದೆ ಯಾವ ಥರ ಹಿಟ್ಟುಗಳನ್ನ ಮಾಡ್ತಿದ್ದಾರೆ ಅಂಥೇಳಿ. ಸೊ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂಥೇಳಿ ನಾನು ಇದೊಂದು ಕೆಲಸ ಯಾವಾಗಲೂ ಪ್ರತಿ ತಿಂಗಳು ಈ ಕೆಲಸಗಳು ನನಗಿದ್ದಿದ್ದೇನೆ. ಹಾಗೆ ಈಗೀಗ ಯೂಟ್ಯೂಬ್ ಮಾಡಿರೋಂಥ ಒಂದಷ್ಟು ಜನ ನನ್ನ ಅಕ್ಕ ತಂಗಿರು ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ, ಅಕ್ಕ ಮೆಸೇಜ್ಗಳು ನಮಗೆ ಕಮೆಂಟಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಏನು ಮಾಡೋದು, ಇದನ್ನೆಲ್ಲ ಹೇಳಬೇಕಾ, ನೀವು ತಿನ್ನೋದೆಲ್ಲ ಕುತ್ಕೊಂಡು ಹೇಳಬೇಕಾ ಅಂತ ಕೇಳ್ತಾರೆ, ಹೇಗೆ ಮಾಡೋದು ಅಂಥೇಳಿ. ಕೆಟ್ಟ ಕಮೆಂಟ್ಗಳಿಗೆ ನೀವು ಮನಸ್ಸು ಕೆಡಿಸ್ಕೋಬೇಡಿ. ನೀವು ಮಾಡ್ತಾ ಇರೋದು ಕೆಲಸ, ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡಿ. ನಾನು ಕೂಡ ಅದನ್ನೇ ಮಾಡ್ತಾ ಇರೋದು. ನನಗೂ ಕೂಡ ಬ್ಯಾಡ್ ಕಮೆಂಟ್ಸ್ಗಳು ಬರುತ್ತೆ, ಹಾಗೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ನನ್ನ ವಿಡಿಯೋನ ಇಷ್ಟಪಟ್ಟು ನೋಡೋರು ಕೂಡ ಇದ್ದಾರೆ. ನಿಮ್ಮ ವಿಡಿಯೋಗಳನ್ನೆಲ್ಲ, ನಿಮ್ಮ ಮನೇಲಿ ನಡೆಯೋ ವಿಷಯನೆಲ್ಲ ನಮಗೆ ಯಾಕೆ ಹೇಳ್ತೀರಾ ಅಂತ ಅನ್ನೋರು ಕೂಡ ಇದ್ದಾರೆ. ನಾವು ಮಾಡ್ತಾ ಇರೋದು ಕೆಲಸ, ನಮ್ಮ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಪ್ರಯೋಜನ ಇಲ್ದಿರ ಅವ್ರ ಮನೆ ಕತೆಗಳನ್ನ, ಅವ್ರ ವ್ಯಥೆಗಳನ್ನೆಲ್ಲ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಅವ್ರು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಪ್ರಯೋಜನ ಇದೆ, ಅವರೊಂದು ವಿಡಿಯೋ ಮಾಡಬೇಕು. ಯೂಟ್ಯೂಬರ್ಸ್ ಆಗಲಿ, ಇನ್ಫ್ಲುಯೆನ್ಸರ್ಗಳಾಗಲಿ, ವಿಡಿಯೋ ಕ್ರಿಯೇಟರ್ಗಳಾಗಲಿ ಹಗಲು ರಾತ್ರಿ ನಿದ್ದೆ ಮಾಡಲ್ಲ. ನಾಳೆ ಏನು ಹಾಕೋದು, ನಾಳೆ ಏನೇನು ಕೊಡೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಮಾತಾಡೋರ ಕೆಲಸ ಮಾತಾಡೋದಷ್ಟೇ. ಮಾತಾಡೋರು ಮಾತಾಡೋ ಜಾಗದಲ್ಲೇ ಇರ್ತಾರೆ. ಬಟ್ ನಾವು ಹಾಗಲ್ಲ, ಮಾಡೋ ಕೆಲಸ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಅಂದರೆ ಇವತ್ತಲ್ಲ ನಾಳೆ ನಾವು ಪಟ್ಟಿದ ಕಷ್ಟಕ್ಕೆ ನಮಗೆ ಖಂಡಿತ ಪ್ರತಿಫಲ ಬರುತ್ತೆ. ಪಾಸಿಟಿವ್ ಆಗಿದ್ದು ನೀವು ನಮಗೆ ವ್ಯೂವ್ಸ್ ಬರ್ತಿಲ್ಲ ಅನ್ನೋವಂಥವ್ರು ಕೂಡ ಬೇಜಾರು ಮಾಡ್ಕೋಬೇಡಿ. ಈಗ ನನ್ನ ವ್ಯೂವ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ, ಆದರೆ ನಾನು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಶುರುವಿನಲ್ಲಿ ನನಗೆ ತುಂಬ ಚೆನ್ನಾಗಿ ವ್ಯೂವ್ಸ್ ಬರ್ತಾ ಇತ್ತು. ಇತ್ತೀಚೆಗೆ ನಾನು ಸ್ವಲ್ಪ ವಿಡಿಯೋ ಮಾಡೋದನ್ನು ಕಡಿಮೆ ಮಾಡಿರೋದ್ರಿಂದ ನನಗೂ ವ್ಯೂವ್ಸ್ ಕಡಿಮೆ ಆಗಿದೆ. ಮೊದಲು ನಾವೆಲ್ಲ ಈಗ ಹೆಜ್ಜೆ ಇಡ್ತಾ ಇರೋದ್ರಿಂದ ವ್ಯೂವ್ಸ್ 100 ಬರಲಿ ಪರವಾಗಿಲ್ಲ, 100 ಜನ ನಮ್ಮ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದಾರಾ ಸಾಕು. ಆ 100 ನಾಳೆ 1000 ಆಗುತ್ತೆ, ನಾಳಿದ್ದು 1,00,000 ಆಗುತ್ತೆ. ಸ್ವಲ್ಪ ಸಮಯ ಕೊಡಲೇಬೇಕು ಅಷ್ಟೇ. ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಇದನ್ನು ಫೇಸ್ ಮಾಡಿರ್ತಾರೆ. ಈಗ ಮಿಲಿಯನ್ ಲಕ್ಷ ಹೋಗ್ತಾ ಇರೋವಂಥ ಯೂಟ್ಯೂಬರ್ಸ್ ವಿಡಿಯೋಗಳು ಕೂಡ ಶುರುನಲ್ಲಿ ಖಂಡಿತ 100-200
ಮಾಡೋದ್ರಲ್ಲೇ ಶುರು ಆಗಿರುತ್ತೆ. ನೀವು ಯಾವುದಕ್ಕೂ ಛಲ ಬಿಡ್ದಿರಾ ವಿಡಿಯೋ ಮಾಡೋದನ್ನು ನಿಲ್ಲಿಸಬೇಡಿ, ವಿಡಿಯೋ ಮಾಡ್ತಾಯಿರಿ. ಹಾಗೆ ಮುಂದಿನ ದಿನಗಳಲ್ಲಿ ನನಗೆ ಒಂದಷ್ಟು ಜನ ಅಕ್ಕ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ, ನೋಡ್ತಾ ಇರೋದ್ರಿಂದ ನಮಗೇನು ಯೂಸ್ ಅಂತ ಕೇಳಿದ್ರಿ. ಅದಕ್ಕೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಈಗ ಅಕ್ಕಿ ತೊಳೆದಿರೋಂಥ ನೀರಿದೆ ಅಂತ ಹೇಳಿದ್ನಲ್ಲ, ಆ ನೀರನ್ನು ನಾನು ಗಿಡಗಳಿಗೆ ಹಾಕ್ತಾ ಇದ್ದೀನಿ. ನೋಡಿ, ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸೋವಂಥ ಸಮಯ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.